ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಊರಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಶಬರಿಮಲೆ ಯಾತ್ರೆಗೆ ರೆಡಿ ಆಗಿದ್ದಾರೆ ಹೋಗೋದಕ್ಕೆ. ಸೊ ಅದನ್ನ ತೋರ್ಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊದಲಿಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಸ್ವಾಮಿಗಳು ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಇಂತಿಷ್ಟು ದಿನ ಅಂತೇಳಿ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ವ್ರತಾಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಕೆಲವೊಬ್ಬರು 3 ದಿನ, 5 ದಿನ ಮತ್ತು 18 ದಿನ, ಒಬ್ಬೊಬ್ಬರು ಒಂದು ಮಂಡಲ ಅಂತ 41 ದಿನ ಸಹ ಹಾಕೊಂಡು ಮಾಲೆಯನ್ನ ವ್ರತಾಚರಣೆ ಮಾಡಿ ನಮ್ಮ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಶಬರಿಮಲೆ ಯಾತ್ರೆಗೆ ದಿನ ಹತ್ರ ಬರ್ತಿದ್ದಾಗೆ ನಮ್ಮ ಊರು ಯಾವ ರೀತಿ ಅಲಂಕಾರ ತಗೊಂಡು ಹಬ್ಬದ ವಾತಾವರಣನೇ ಸೃಷ್ಟಿ ಮಾಡಿರ್ತದೆ, ನೋಡೋಣ ಬನ್ನಿ. ನಮ್ಮವ್ರನ್ನ ಪೂರ್ತಿಯಾಗಿ ಲೈಟಿಂಗ್ಸ್ ಇಂದ ಅಲಂಕಾರ ಮಾಡಿರ್ತಾರೆ. ಸೊ ಅದನ್ನ ನೋಡೋದಕ್ಕೆ ಎರಡು ಕಣ್ಣೇ ಸಾಲೋದಿಲ್ಲ. ಆ ತರ ಯಾವುದೇ ದೇವಸ್ಥಾನ ಆಗ್ಲಿ, ಯಾವುದೇ ರೋಡ್ಗಳಾಗ್ಲಿ, ಪ್ರತಿ ಒಂದರಲ್ಲೂ ಲೈಟಿಂಗ್ಸ್ ಅಂತೂ ತುಂಬಾ ಇರುತ್ತೆ. ನಮ್ಮ ಊರು ಆ ಲೈಟಿಂಗ್ಸ್ ಅಲ್ಲಂತೂ ಈ ಹಬ್ಬದ ವಾತಾವರಣ ಸೃಷ್ಟಿ ಆಗುತ್ತೆ ಈ ಶಬರಿಮಲೆಗೆ ಹೋಗೋ ಸಮಯದಲ್ಲಿ. ಯಾಕಂದ್ರೆ ನಮ್ಮ ಅಯ್ಯಪ್ಪ ಸ್ವಾಮಿ ಅಲಂಕಾರ ಪ್ರಿಯ. ಎಷ್ಟೇ ಅಲಂಕಾರ ಮಾಡಿದ್ರು ಇನ್ನೂ ಮಾಡಬೇಕು ಅನ್ಸುತ್ತೆ, ಇನ್ನು ನೋಡ್ಬೇಕು ಅನ್ಸುತ್ತೆ, ಅಷ್ಟು ಸೊಗಸಾಗಿ ಕಾಣುತ್ತೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವರು. ಮತ್ತೆ ಇದೆಲ್ಲ ನಮ್ಮ ಊರಿನ ಅಲಂಕಾರ ಆದ್ಮೇಲೆ ಆ ದೇವ್ರನ್ನ ಅಲಂಕಾರ ಮಾಡ್ತಾರೆ ಹೊರಡೋ ದಿನ. ಬನ್ನಿ ನೋಡೋಣ ಹೇಗ್ ಮಾಡ್ತಾರೆ ಅಂತೇಳಿ. ಕೆಲ್ಸಕ್ಕೆ ನಮ್ಮೂರಲ್ಲಿ ಇಡೀ ಮುಡಿ ಅನ್ನೋದು ಮರ್ತ್ಬಿಟ್ಟಿದೆ. ಆಮೇಲೆ ಸಡನ್ ಗ್ಯಾಪ್ನ ಬಂತು, ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ, ಎಲ್ಲಾ ಸ್ವಾಮಿಗಳ ಆಶೀರ್ವಾದ ತಗೊಂಡೆ ಅಂತ ಹಾಕ್ರಿ. ರಾತ್ರಿ ವಿಡಿಯೋ ಮಾಡಿದ್ದೆಲ್ಲ ಆದ್ಮೇಲೆ ಬೆಳಗ್ಗೆ ದೇವಸ್ಥಾನನ ವಿಡಿಯೋ ಮಾಡೋಣ, ದೇವ್ರನ್ನ ಹೇಗೆ ರೆಡಿ ಮಾಡಿದ್ದಾರೆ ಅಂತ ತೋರ್ಸೋಣ ಅಂತ ಹೊರಟಿದ್ದೆ. ಆಗ ನಮ್ಮ ಸ್ವಾಮಿಗಳು ಈ ತರ ಹೇಳಿ ನನಗೆ ಸಜೆಷನ್ ಕೊಟ್ರು, ಈ ತರ ಮಾಡಿ ಅಂತೇಳಿ. ಈ ತರ ನಮ್ಗೆ ಸಪೋರ್ಟ್ ಮಾಡೋರು ಇದ್ಬಿಟ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ ಅವ್ರು ಹೇಳಿದ ಮಾತಿಗೆ ಇಲ್ಲ ಅಂದೆ ದೇವ್ರನ್ನ ತೋರ್ಸೋಣ ಅಂತೇಳಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹೋಗೋದ್ರೊಳಗಡೆ ಆಲ್ರೆಡಿ ಹೋಮ ಎಲ್ಲ ಮುಗಿದಿತ್ತು. ದೇವಸ್ಥಾನದಲ್ಲಿ ಹೋಮ ಎಲ್ಲ ಮಾಡಿ ದೇವ್ರನ್ನೆಲ್ಲ ಕೂರಿಸಿ ಅಲಂಕಾರ ಮಾಡಿ ರೆಡಿ ಮಾಡಿದ್ರು. ದೇವರು ಮತ್ತೆ ದೇವಸ್ಥಾನ ಎರಡನ್ನೂ ಅಲಂಕಾರ ಮಾಡೋದಕ್ಕೆ ನಮ್ಮ ಸ್ವಾಮಿಗಳ ಪರಿಶ್ರಮ ತುಂಬಾನೇ ಇರುತ್ತೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕಷ್ಟಪಟ್ಟು ಮತ್ತೆ ಇಷ್ಟದಿಂದ ಮಾಡಿರ್ತಾರೆ. ಅದರ ಪ್ರತಿಫಲನೆ ಈ ತರ ಕಾಣಿಸೋದಕ್ಕೆ ಕಾರಣ. ನೋಡಿ ಬನ್ನಿ ನಮ್ಮ ದೇವರನ್ನ ಹೇಗೆಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿದ್ದಾರೆ ಅಂತ ನೋಡೋಣ. ಅಯ್ಯಪ್ಪ ಸ್ವಾಮಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಯ್ಯಪ್ಪ ಸ್ವಾಮಿ ಹರಿಹರ ಪುತ್ರ, ಅಂದ್ರೆ ವಿಷ್ಣು ಮತ್ತೆ ಶಿವನಿಗೆ ಜನಿಸಿದ ಪುತ್ರ. ಇದರ ಹಿನ್ನೆಲೆ ಮತ್ತೆ ಇತಿಹಾಸನ ಅಯ್ಯಪ್ಪ ಸ್ವಾಮಿ ಜೀವನ ಚರಿತ್ರೆ ಅಥವಾ ಸಿನಿಮಾಗಳಲ್ಲಿ ಮಾಡಿದರೆ ಪೂರ್ತಿಯಾಗಿ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಶಬರಿಮಲೆ ಯಾತ್ರೆಯಲ್ಲಿ ನಮ್ಮ ಗುರು ಸ್ವಾಮಿಗಳ ಪಾತ್ರ ತುಂಬಾನೇ ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ಅವರ ಮಾರ್ಗದರ್ಶನದಲ್ಲೇ ಎಲ್ಲಾ ರೀತಿಯ ಕಾರ್ಯಗಳು ನಡೆದು ನಾವು ಶಬರಿಮಲೆ ಯಾತ್ರೆಗೆ ಹೊರಡೋದು. ನಮ್ಮ ಊರಿನ ಎಲ್ಲಾ ದೇವರುಗಳನ್ನ ಅಲ್ಲಿ ಕೂರಿಸಿ ಅಲಂಕಾರ ಮಾಡಿದ್ರು. ಅದಂತೂ ನೋಡೋದಿಕ್ಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ, ಆ ತರ ಸುಂದರವಾಗಿ ಕಾಣಿಸ್ತಿದೆ. ನೋಡಿ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಯ್ಯಪ್ಪ ಸ್ವಾಮಿಯನ್ನು ಧರ್ಮಶಾಸ್ತ್ರ ಅಂತಾನೂ ಕೂಗ್ತಾರೆ. ಮತ್ತೆ ಈ ದೇವರು ಶಾಂತಿ, ಧರ್ಮ, ಸಮಾನತೆಗೆ ಸಂಕೇತವಾಗಿದೆ. ಮತ್ತೆ ದೇವರು ನನ್ನೊಳಗೆ ಅಂದ್ರೆ ನಿಮ್ಮೊಳಗೆ ಇದ್ದಾನೆ ಅಂತ ತೋರ್ಸ್ಕೊಟ್ಟ ಏಕೈಕ ದೇವರು ಅಂತಂದ್ರೆ ನಮ್ಮ ಅಯ್ಯಪ್ಪ ಸ್ವಾಮಿನೇ. ಅದಕ್ಕೆ ಈ ದೇವರನ್ನ ತತ್ವಮಸಿ ಅಂತಾನೂ ಕೂಗ್ತಾರೆ. ಆಮೇಲೆ ಈ ದೇವರ ಪ್ರತಿರೂಪವಾಗಿ ಮಕರ ಜ್ಯೋತಿ ಕಾಣಿಸ್ಕೊಳ್ಳುತ್ತೆ. ಅದು ಮಕರ ಸಂಕ್ರಾಂತಿ ಹಬ್ಬದಿಂದ ಅದನ್ನ ನಾವು ದೇವರ ಪ್ರತಿರೂಪ ಅಂತಾನೆ ನೋಡ್ತೇವೆ. ಸೊ ಅದನ್ನ ನೋಡೋದಿಕ್ಕೆ ಅಂತ ತುಂಬಾನೇ ಜನ ಹೋಗ್ತಾರೆ ಮಕರ ಸಂಕ್ರಾಂತಿಗೆ. ಹಾಗೆ ಅಷ್ಟೇ ಅದ್ಭುತವಾಗೂ ಇರುತ್ತೆ ಅದು. ಈ ಜ್ಯೋತಿಯ ರೂಪದಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ದರ್ಶನ ನೀಡ್ತಾರೆ ಅನ್ನುವ ದೊಡ್ಡ ನಂಬಿಕೆನೇ ಇದೆ. ಹಾಗೆ ಎಲ್ಲೇ ಪೂಜೆ ನಡೆದ್ರು ಅಯ್ಯಪ್ಪ ಸ್ವಾಮಿ ಜೊತೆಗೆ ಗಣೇಶ ಮತ್ತೆ ಸುಬ್ರಹ್ಮಣ್ಯನಿಗೂ ಸಹ ಪೂಜೆ ಸಲ್ಲಿಸಿ ಶಬರಿಮಲೆ ಯಾತ್ರೆಗೆ ಹೊರಡೋದಕ್ಕೆ ಶುರು ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕೋದು ಅಂತಂದ್ರೆ ಅಷ್ಟೊಂದು ಸುಲಭ ಏನಲ್ಲ. ಏಕೆಂದ್ರೆ ಅದರದ್ದೇ ಆದ ಕಠಿಣ ವ್ರತ ಮತ್ತೆ ಆಚಾರ ವಿಚಾರಗಳಿರ್ತವೆ. ಅದನ್ನು ನಿಯಮಬದ್ಧವಾಗಿ, ಕ್ರಮಬದ್ಧವಾಗಿ, ಅಚ್ಚುಕಟ್ಟಾಗಿ ಅದನ್ನ ಪಾಲಿಸಿ ಆ ನಂತರ ಆ ದೇವರ ದರ್ಶನ ಪಡೆಯೋದು ತುಂಬಾ ಫಲ ನೀಡ್ತದೆ ಅಂತ ಹೇಳ್ತಾರೆ. ಈ ಅಯ್ಯಪ್ಪ ಸ್ವಾಮಿಯ ವ್ರತದಲ್ಲಿ ಈ 18 ಮೆಟ್ಟಿಲು ಅನ್ನೋದು ತುಂಬಾನೇ ಪಾತ್ರ ವಹಿಸುತ್ತೆ. ಏಕೆಂದ್ರೆ ಒಂದೊಂದು ಮೆಟ್ಟಿಲು ಸಹ ಒಂದೊಂದನ್ನ ಪ್ರತಿನಿಧಿಸುತ್ತೆ. ಈ ಶಬರಿಮಲೆಯ 18 ಮೆಟ್ಟಿಲುಗಳು ನಮ್ಮ ಜೀವನದಲ್ಲಿ ನಡೆಯುವಂತ 18 ಅಶುದ್ಧ ಅಂದ್ರೆ ಕೆಟ್ಟದ್ದನ್ನ ಜಯಿಸುವ ಸಂಕೇತವಾಗಿ ನಮಗೆ ಈ 18 ಮೆಟ್ಟಿಲು ಪ್ರತಿನಿಧಿಸುತ್ತೆ. ಅದು ಏನಂತಂದ್ರೆ ಶಬರಿಮಲೆಯ ಈ 18 ಮೆಟ್ಟಿಲುಗಳು ನಮ್ಮ ಜೀವನದ 18 ಅಶುದ್ಧಿ ಅಂದ್ರೆ ಕೆಟ್ಟದ್ದನ್ನು ಜಯಿಸುವ ಸಂಕೇತ ಆಗಿರುತ್ತವೆ. ಅದೇನಂದ್ರೆ 5 ಪಂಚೇಂದ್ರಿಯಗಳು, ಅವುಗಳ ಮೇಲೆ ನಾವು ನಿಯಂತ್ರಣ ಸಾಧಿಸಬೇಕು. ಮತ್ತೆ ಇನ್ನ 5 ಅಂತಂದ್ರೆ ಪಂಚ ಕರ್ಮೇಂದ್ರಿಯಗಳು, ಅವುಗಳನ್ನ ನಾವು ಶಿಸ್ತಿನಿಂದ ಬಳಕೆ ಮಾಡಬೇಕು. ಮತ್ತೆ ಇನ್ನ 5 ಪಂಚ ಪ್ರಾಣಗಳು, ಇವುಗಳನ್ನ ನಾವು ನಮ್ಮ ಮನಸ್ಸಿನ ಶುದ್ಧ ಮಾಡೋದಿಕ್ಕೆ ಉಪಯೋಗ ಮಾಡ್ಕೋಬೇಕು. ಹಾಗೆ 16ನೇದು ಮನಸ್ಸು, ಆ ಮನಸ್ಸಲ್ಲಿ ನಾವು ಶುದ್ಧವಾಗಿರಬೇಕು. ಮತ್ತೆ 7ನೇದಾಗಿ ಬುದ್ಧಿ, ಅದನ್ನ ಸರಿ ತಪ್ಪು ತಿಳಿಸುವ ಜ್ಞಾನ ಹೊಂದಿರಬೇಕು. ಹಾಗೆ 18ನೇದು ಕೊನೆಯದಾಗಿ ಅಹಂಕಾರ. ಅಹಂಕಾರ ಅನ್ನೋ ಕೊನೆಯ ಮೆಟ್ಟಿಲನ್ನ ದಾಟಿದ್ರೆ ಮಾತ್ರ ಆ ದೇವರ ದರ್ಶನ ನಮ್ಗಾಗುತ್ತೆ ಅಂತ ಹೇಳ್ತಾ ನಮ್ಮೂರ್ ಕಡೆ ದೇವಸ್ಥಾನದ ಹತ್ರ ಅವರನ್ನ ಬನ್ನಿ. ದೇವರು ಮತ್ತೆ ದೇವಸ್ಥಾನದೆಲ್ಲ ಅಲಂಕಾರ ಮಾಡಿದ ಮೇಲೆ ನಮ್ಮ ಸ್ವಾಮಿಗಳೆಲ್ಲ ಅವರವರ ಮನೆಗಳ ಹತ್ರ ಹೋಗಿ ಅವ್ರ ಅಪ್ಪ ಅಮ್ಮಂಗೆ ಪಾದ ಪೂಜೆ ಮಾಡಿ ಮತ್ತೆ ದೇವ್ರ ಮನೆಯಲ್ಲಿ ದೀಪ ಹಚ್ಬಿಟ್ಟು ಮತ್ತೆ ಇರುಮುಡಿ ಕಟ್ಟಿಸ್ಕೊಳಕ್ಕೆ ನಮ್ಮ ದೇವಸ್ಥಾನಗಳ ಹತ್ರ ಬರ್ತಾರೆ. ಹಾಗೆ ನಮ್ಮ ದೇವಸ್ಥಾನದ ಹತ್ರ ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಎಲ್ಲಾ ತರದ ಇರುಮುಡಿ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅಯ್ಯಪ್ಪ ಸ್ವಾಮಿ ಆಚರಣೆಯಲ್ಲಿ ಶ್ರೀಗಂಧ ತುಂಬಾ ಶ್ರೇಷ್ಠವಾದದ್ದು. ಆದ್ರಿಂದ ಸ್ವಾಮಿಗಳು ವ್ರತ ಆಚರಿಸುವ ಸಮಯದಲ್ಲಿ ದಿನ ಈ ಗಂಧವನ್ನು
ಉಪಯೋಗ ಮಾಡ್ತಾರೆ. ಹಾಗೆ ಅಲಂಕಾರ ಆಗಿರೋ ಈ ದೇವರು ಮತ್ತೆ ದೇವಸ್ಥಾನ ನೋಡ್ತಾ ಇದ್ದೆ. ಆ ಸಮಯದಲ್ಲಿ ನನಗಲ್ಲೊಂದು ತೆಂಗಿನ ಗಿಡ ಕಾಣಿಸ್ತು. ಅದನ್ನ ಏನಕ್ಕೆ ಇಡ್ತಾರೆ ಮತ್ತೆ ಏನಕ್ಕೆ ತಗೊಂಡು ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಿರೋರು ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ನಮ್ಮ ದೇವಸ್ಥಾನದ ಅಲಂಕಾರದ ಬಗ್ಗೆ ಸ್ವಲ್ಪ ವರ್ಣನೆ ಮಾಡಿ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಹಾಗೆ ಅಲ್ಲಿ ನಮ್ಮ ಗುರುಸ್ವಾಮಿಗಳು ಇರುಮುಡಿ ಕಟ್ಟೋದಕ್ಕೆ ಶುರು ಮಾಡಿದ್ರು. ಮೊದಲಿಗೆ ನಮ್ಮ ಮಣಿಕಂಠ ಸ್ವಾಮಿಯಿಂದ ಇರುಮುಡಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಮಣಿಕಂಠ ಸ್ವಾಮಿ ಅಂದ್ರೆ ಮೊದಲ ಬಾರಿ ಮಾಲೆ ಹಾಕೊಂಡಿರ್ತಾರೆ, ಮತ್ತೆ ಅವರು ನಮ್ಮ ಅಯ್ಯಪ್ಪ ಸ್ವಾಮಿಯ ಪ್ರತಿರೂಪ ಅಂತಾನೂ ಕೂಡ ನಂಬ್ತಾರೆ. ಇರುಮುಡಿ ಅಂತ ಅಂದ್ರೆ 2 ಚೀಲಗಳು, ಅದರಲ್ಲಿ ಒಂದರಲ್ಲಿ ಆ ಅಯ್ಯಪ್ಪ ಸ್ವಾಮಿಗೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳು ಇರ್ತವೆ, ಇನ್ನೊಂದರಲ್ಲಿ ಮಾಲೆ ಹಾಕ್ಸ್ಕೊಂಡಿರುವ ಭಕ್ತಾದಿಗೆ ಬೇಕಾದ ಯಾತ್ರೆಗೆ ಅನುಕೂಲ ಆಗುವಂತಹ ಸಾಮಾನುಗಳು ಇರ್ತವೆ. ಸೊ ಆದ್ರಿಂದ ಅವ್ರಿಗೆ ಮೊದಲು ಸ್ಟಾರ್ಟ್ ಮಾಡ್ತಾರೆ. ಅವರನ್ನ ದೇವರ ಪ್ರತಿರೂಪ ಅಂತ ಹೇಳ್ತಾರೆ, ಆದ್ರಿಂದ ಎಲ್ಲರೂ ಅವರ ಆಶೀರ್ವಾದ ಸಹ ಪಡಿತಾರೆ. ಈ ಇರುಮುಡಿನ ಕಟ್ಟಿಸ್ಕೊಂಡ ನಂತರನೇ ನಾವು ಶಬರಿಮಲೆಗೆ ಹೋಗಕ್ ಸಾಧ್ಯ. ಈ ಕಡೆ ಇರುಮುಡಿ ಕಾರ್ಯಕ್ರಮ ನಡೀತಾ ಇದ್ರೆ ದೇವಸ್ಥಾನದ ಪಕ್ಕದಲ್ಲೇ ಅನ್ನ ಸಂತರ್ಪಣೆ ಮಾಡೋದಿಕ್ಕೆ ಎಲ್ಲ ಅಡುಗೆ ರೆಡಿ ಮಾಡ್ತಾ ಇದ್ರು. ಹಾಗೆ ಅನ್ನದಾನ ಕೂಡ ನಮ್ಮ ಊರಲ್ಲಿ ಬಹಳ ಚೆನ್ನಾಗಿ ನೆರವೇರಿಸ್ತಾರೆ. ಹಾಗೆ ಇದೆಲ್ಲ ಮುಗಿದ್ಮೇಲೆ ಸಂಜೆ ಊರಲ್ಲಿ ದೇವರ ಮೆರವಣಿಗೆ ಕೂಡ ನಡೆಯುತ್ತೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಎಲ್ಲ ದೇವರುಗಳನ್ನ ಹೊತ್ಕೊಂಡು ಊರ್ ತುಂಬಾ ಮೆರವಣಿಗೆ ಮಾಡೋದಕ್ಕೆ ಹೊರಟರು. ಎಲ್ಲಾ ದೇವಸ್ಥಾನಗಳ ಹತ್ರ ಹೋಗಿ ಎಲ್ಲಾ ದೇವರುಗಳನ್ನ ಮೆರವಣಿಗೆ ಮಾಡಿ ಪೂಜೆ ಮಾಡಿ ಮತ್ತೆ ನಮ್ಮ ದೇವಸ್ಥಾನ ಹತ್ರ ವಾಪಸ್ ಬರ್ತಾರೆ. ಹಾಗೆ ಕೊನೆಯದಾಗಿ ಸಮಯ ಹತ್ರ ಆಗ್ತಿದ್ದಾಗೆ ಎಲ್ಲ ಮಹಾಮಂಗಳಾರತಿಗೆ ಕೂಡ ರೆಡಿ ಮಾಡ್ತಾರೆ. ಎಲ್ಲ ಸ್ವಾಮಿಗಳು ಮೆರವಣಿಗೆ ಮಾಡಿ ನಂತರ ಎಲ್ಲ ದೇವಸ್ಥಾನದ ಹತ್ರ ವಾಪಸ್ ಬಂದು ಮಹಾಮಂಗಳಾರತಿಗೆ ರೆಡಿ ಮಾಡ್ಕೊಳ್ತಾರೆ ಎಲ್ಲರೂ. ಕೊನೆಯದಾಗಿ ಅಯ್ಯಪ್ಪ ಸ್ವಾಮಿಗೆ ಮಹಾಮಂಗಳಾರತಿ ಮಾಡಿ ಭಜನೆ ಕೂಡ ಮಾಡ್ತಾರೆ. ಭಜನೆ ಎಲ್ಲ ಮುಗಿದ ಮೇಲೆ ಅವರವರ ಗಾಡಿಗಳು ಬಂದಿರ್ತವೆ, ಗಾಡಿಗಳ ಹತ್ರ ಹೋಗಿ ಆ ಗಾಡಿಗಳನ್ನ ಅಲಂಕಾರ ಮಾಡೋದಕ್ಕೆ ಟೈಮ್ ಕೊಡ್ತಾರೆ ಸ್ವಲ್ಪ. ದೇವರು ಮತ್ತೆ ದೇವಸ್ಥಾನಕ್ಕೆ ಯಾವ ರೀತಿ ಅಲಂಕಾರ ಮಾಡಿದ್ರು ಅದೇ ರೀತಿ ನಮ್ಮ ಬಸ್ಗೂ ಸಹ ಅಲಂಕಾರ ಮಾಡಿದ್ರು. ಬಸ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಹೇಗ್ ಕಾಣಿಸ್ತದೆ ಈ ಬಸ್ಸು ಅಂತೇಳಿ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಬಸ್ಸು ಕೂಡ ಈ ಯಾತ್ರೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆಂದ್ರೆ ಎಲ್ಲಾ ಸ್ವಾಮಿಗಳನ್ನ ಸೇಫ್ ಆಗಿ ಕರ್ಕೊಂಡೋಗಿ ಸೇಫ್ ಆಗಿ ಕರ್ಕೊಂಬರೋ ಜವಾಬ್ದಾರಿ ಬಸ್ದೇ ಆಗಿರುತ್ತೆ. ಕೊನೆಯದಾಗಿ ಎಲ್ಲರ ಸ್ವಾಮಿಗಳ ಆಶೀರ್ವಾದ ಪಡೆದು ಅವರು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಲಿ ಅಂತ ಆಶಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಪೂರ್ತಿಯಾಗಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್.